ನಮಸ್ಕಾರ ಸ್ನೇಹಿತರೆ. ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರೇಮಯಾನ ಕಥೆಯ 46ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 47 ಶುರು ಮಾಡೋಣ. ಲೇ ಪಮೇರಿಯನ್, ನಾನು ಹೊಡೆಯೋದಕ್ಕೆ ಹೋಗಿ ಕೈ ಮುರ್ಕೊಂಡು ಬಿಟ್ಟಿಯಾ? ಹುಷಾರು ಕಣೆ ಎಂದ ಮತ್ತೆ ನಗುತ್ತ. ಅವಳನ್ನು ಕಾಡಿಸುವ ಸಣ್ಣ ಅವಕಾಶವನ್ನು ಬಿಡುವುದಿಲ್ಲ ಭರತ್. ಅವನ ಮಾತಿಗೆ ಗುರಾಯಿಸಿ ಮತ್ತೆ ಮೂತಿ ತಿರುವಿದಳು. ಸಾಕು, ಮುಖ ತಿರುವಿ ಕೆನ್ನೆ ಮೂಗು ಕೆಂಪು ಮಾಡ್ಕೊಂಡಿತು. ಜೇಬಲ್ ಕೀ ಇದೆ, ತೆಗಿ ಎಂದಾಗ ಜೇಬಿನಿಂದ ಕೀ ತೆಗೆದು ಕೈಯಲ್ಲಿ ಹಾಗೆ ಇಟ್ಟುಕೊಂಡಿದ್ದು ನೋಡಿ, ಬಾಗಲ್ ತೆಗಿ ಅಂತ ಬೇರೆ ಹೇಳಬೇಕಾ? ಆಗ್ಲಿಂದ ನೀನು ಹೊತ್ಕೊಂಡು ನನ್ನ ಸೊಂಟ ಬಿದ್ದು ಹೋಗಿದೆ. ನನ್ನ ಮುಖ ಏನು ನೋಡ್ತೀಯಾ? ಬಾಗಿಲು ತೆಗಿ ಎಂದ ತುಸು ಜೋರಾಗಿ. ಭರಣಿ ಬಾಗಿಲು ಕೀ ಹಾಕಿ ಓಪನ್ ಮಾಡಿದಳು. ಭರತ್ ಕಾಲಿಂದ ಬಾಗಿಲು ತಳ್ಳಿ ಒಳಗಡೆ ಹೋಗಿ ಲೈಟ್ ಆನ್ ಮಾಡಿ ಬೆಡ್ ಮೇಲೆ ಮಲಗಿಸಿ ಮೈ ಮುರಿಯುತ್ತಾ, ಯಪ್ಪಾ ಎಷ್ಟು ಭಾರ ಇದ್ದೀಯೇ, ಒಳ್ಳೆ ಅಕ್ಕಿ ಮೂಟೆ ಹೊತ್ಕೊಂಡಂಗಾಗಿತ್ತು ಎಂದ ಅವಳನ್ನು ಕಾಡಿಸಲು. ನನ್ನನ್ನು ಇತ್ತೀಚೆಗೆ ಆಡ್ಕೊಳ್ಳಿಲ್ಲ ಅಂದರೆ ನಿಂಗೆ ತಿಂದು ಜೀರ್ಣ ಆಗಲ್ಲ ಅಲ್ವಾ ಎಂದರೆ ಭರತ್ ಅವಳ ಮಾತಿಗೆ ಏನೋ ಹೇಳಬೇಕು. ಅಜ್ಜಿಯ ಸೊಸೆ ಭರತ್ ಎನ್ನುತ್ತಾ ಒಳ ಬಂದಳು. ಬನ್ನಿ ಅಕ್ಕ ಎನ್ನುತ್ತಿದ್ದ ಹಾಗೆ, ತಗೊಳ್ಳಿ ಕಾಫಿ ಕುಡೀರಿ ಎಂದು ಇಬ್ಬರಿಗೂ ಕಾಫಿ ಕಪ್ ಕೊಟ್ಟಳು. ಭರತ್ ಒಂದು ತೆಗೆದುಕೊಂಡು, ಥ್ಯಾಂಕ್ಸ್ ಅಕ್ಕ, ಸುಮ್ಮನೆ ತೊಂದರೆ ತಗೊಂಡ್ರಿ, ನಾನೇ ಮಾಡ್ತಿದ್ದೆ ಎಂದರೆ, ಪರವಾಗಿಲ್ಲ ಬಿಡು ಭರತ್, ಇವತ್ತೊಂದಿನ ನನ್ನ ಕೈ ಕಾಫಿ ಕುಡಿ ಎಂದರು ನಗುತ್ತ. ತಗೋಬರಣಿ ಎಂದು ಅವಳಿಗೊಂದು ಕಪ್ ಕೊಟ್ಟಳು. ಭರಣಿ ಬಲಗೈ ನೋವಾಗಿದ್ದರಿಂದ ಎಡಗೈಯಲ್ಲಿ ಕಾಫಿ ತೆಗೆದುಕೊಂಡಳು. ಅದನ್ನು ನೋಡಿದ ಮೇಘ, ತುಂಬ ಏಟಾಗಿದೆಯಾ ಎಂದು ಕೇಳಿದರೆ, ಹಾಂ ಅಕ್ಕ, ಸ್ವಲ್ಪ ಏಟಾಗಿದೆ ಎಂದ ಭರತ್. ಸರಿ ಭರತ್, ರಾತ್ರಿ ಅಡುಗೆ ಏನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡ, ನಾನೇ ಊಟ ತಂದು ಕೊಡ್ತೀನಿ ಎಂದರೆ, ಅಕ್ಕ ಪ್ಲೀಸ್ ಬೇಡ, ನಾನೇ ಏನಾದರೂ ಮಾಡ್ತೀನಿ ಎಂದ. ಕಾಫಿ ತಂದು ಕೊಟ್ಟಿದ್ದಲ್ಲದೆ ಊಟನೂ ತಂದು ಕೊಡ್ತೀನಿ ಅಂದಿದ್ದು ಕೇಳಿ ತುಂಬಾ ಮುಜುಗರವಾಗಿತ್ತು ಭರತ್ಗೆ. ಇವತ್ತು ಆಫೀಸ್ ಕೆಲಸ, ಈಗ ಆಸ್ಪತ್ರೆಗೆ ಹೋಗಿ ನಿನಗೂ ಸುಸ್ತಾಗಿರತ್ತೆ, ನಾನು ತಂದು ಕೊಡ್ತೀನಿ, ನೀನು ಮುಜುಗರ ಪಟ್ಕೊಳ್ಳೋ ಅಗತ್ಯ ಇಲ್ಲ. ನಾನು ನಿನ್ನ ಅಕ್ಕ ಇದ್ದ ಹಾಗೆ, ನನ್ನ ತಮ್ಮನಿಗೆ ನಾನು ಅಡುಗೆ ಮಾಡಿಕೊಟ್ರೆ ನನಗೇನು ಕಷ್ಟ ಆಗಲ್ಲ ಎಂದು ಕಾಫಿ ಕಪ್ ತೆಗೆದುಕೊಂಡು ಕೆಳ ನಡೆದರು. ಸಂಜೆ ಆಗಿದ್ದರಿಂದ ಕಸ ಗುಡಿಸಿ ಫ್ರೆಶ್ ಅಪ್ ಆಗಿ ಬಂದು ದೇವರಿಗೆ ದೀಪ ಹಚ್ಚಿ ಆಫೀಸ್ ಕೆಲಸಕ್ಕೆ ಸಂಬಂಧಪಟ್ಟ ಫೈಲ್ ಹಿಡಿದು ಕೂತ. ಪೇನ್ ಕಿಲ್ಲರ್ ಇಂಜೆಕ್ಷನ್ ಮಾಡಿದ್ದರ ಪರಿಣಾಮ ಸ್ವಲ್ಪ ಸಮಯಕ್ಕೆ ಭರಣಿ ನಿದ್ದೆಗೆ ಜಾರಿದಳು. ರಾತ್ರಿ 9ರ ಸಮಯ ಮೇಘ ಊಟ ತೆಗೆದುಕೊಂಡು ಬಂದಳು. ಅಕ್ಕ, ನೀವು ಸುಮ್ಮನೆ ತೊಂದರೆ ತಗೊಂಡ್ರಿ ಎಂದ ಸಂಕೋಚದಲ್ಲಿ ಹೇಳಲು, ಹೇಳಿದ್ನಲ್ವಾ ಭರತ್, ನನಗೇನು ಕಷ್ಟ ಇಲ್ಲ ಅಂತ ಎಂದಾಗ, ಥ್ಯಾಂಕ್ಸ್ ಅಕ್ಕ ಎಂದವನಿಗೆ, ಭರಣಿಯಲ್ಲಿ ಕಾಣ್ತಿಲ್ಲ ಎಂದು ಕೇಳಿದಾಗ, ಮಲಗಿದಾಳಕ್ಕ ಎಂದ. ಹೌದಾ, ಹೊತ್ತಾಗಿದೆ, ಅವಳನ್ನು ಎಬ್ಬಿಸಿ ಇಬ್ಬರು ಊಟ ಮಾಡಿ ಎಂದು ಹೇಳಿ ಹೋದಳು. ಬಾಗಿಲು ಲಾಕ್ ಮಾಡಿ ಊಟವನ್ನು ಅಡುಗೆ ಮನೆಯಲ್ಲಿಟ್ಟು, ಲೇ ಪೆಮರಿಯನ್ ಎದ್ದೇಳೆ, ಊಟ ಮಾಡಿ ಮಾತ್ರೆ ತಗೊಂಡು ಮಲಗುವಂತೆ ಎನ್ನಲು ಭರಣಿಗೆ ಕಣ್ಣು ಬಿಡಲು ಆಗುತ್ತಿಲ್ಲ. ನಿದ್ರೆಯ ಮಂಪರಿನಲ್ಲೇ ಇದ್ದವಳು, ನನಗೆ ಊಟ ಬೇಡ, ನಾನು ಮಲಗ್ತೀನಿ ಎಂದಾಗ, ಲೇ ಎದ್ದೇಳೆ, ಮಾತ್ರೆ ತಗೋಬೇಕಲ್ವಾ, ಅದಕ್ಕಾದರೂ ಚೂರು ಊಟ ಮಾಡಿ ಮಲಗು ಎಂದಾಗ ವಿಧಿ ಇಲ್ಲದೆ ಒಂದೇ ಕೈಯಿಂದ ಕಣ್ಣುಜ್ಜುತ್ತಾ ಎದ್ದು ಕೂತಳು. ತಗೋ ಎಂದು ತಟ್ಟೆಗೆ ಅನ್ನ ಸಾಂಬಾರು ಬಡಿಸಿಕೊಂಡು ಬಂದು ಕೊಟ್ಟ. ಭರಣಿ ನಿದ್ದೆಗಣ್ಣಲ್ಲೇ ಎಡಗೈಯಿಂದ ಸ್ಪೂನ್ ಹಿಡಿದು ತಿನ್ನಲು ಅರ್ಧ ಮೈ ಮೇಲೆ ಬೀಳುತ್ತಿತ್ತು. ಲೇ ಅದೇನೇ ಅದು, ಹಾಕಿ ತಿಂತಿದ್ಯಾ, ಒಳ್ಳೆ ಚಿಕ್ಕ ಮಕ್ಕಳ ಹಾಗೆ ಮೈ ಮೇಲೆಲ್ಲ ಚೆಲ್ಕೊಂಡು ಎನ್ನಲು, ಎಡಗೈಲಿ ಹೇಗೆ ತಿನ್ನೋದಕ್ಕಾಗತ್ತೆ ಎಂದಳು ಸಪ್ಪೆ ಮುಖ ಮಾಡಿ. ಅವಳ ಅವಸ್ಥೆ ನೋಡಿ ಕರ್ಮ ಎಂದುಕೊಂಡು ತಾನೇ ತಟ್ಟೆ ತೆಗೆದುಕೊಂಡು ಊಟ ಮಾಡಿಸಿ ನೀರು ಕುಡಿಸಿ ಮಾತ್ರೆ ಕೊಟ್ಟು, ಸರಿ ಈಗ ಮಲ್ಗು ಎಂದ. ಅದು ಅದು ನಾನು ಬಾತ್ರೂಮ್ಗೆ ಹೋಗಬೇಕು ಎಂದಳು ಮುಜುಗರದಿಂದ. ಸರಿ ಬಾ ಎಂದು ಅವಳನ್ನು ಎತ್ತಿಕೊಂಡು ಬಾತ್ರೂಮ್ ಒಳಗಡೆ ಇಳಿಸಿ ಬಾಗಿಲು ಮುಂದೆ ಮಾಡಿ ಆದ್ಮೇಲೆ ಕರಿ ಎಂದು ಹೋದ. ಒಂದೆರಡು ನಿಮಿಷಗಳ ನಂತರ ಭರತ್ ಎನ್ನುತ್ತಿದ್ದಂತೆ ಮತ್ತೆ ಬಾತ್ರೂಮ್ನಿಂದ ಎತ್ತಿಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿದ. ಮಾತ್ರೆಯ ಪ್ರಭಾವಕ್ಕೆ ತಕ್ಷಣ ನಿದ್ರೆಗೆ ಜಾರಿದಳು. ಭರತ್ ಸ್ವಲ್ಪ ಹೊತ್ತು ಆಫೀಸ್ ಕೆಲಸ ಮುಗಿಸಿಕೊಂಡು ಮಲಗಲು ಬಂದ. ಭರಣಿಯ ಪಕ್ಕ ಕೂತು ಅವಳ ತಲೆ ನೇವರಿಸಿ, ಸಾರಿ ಕಣೆ ಪೆಮೇರಿಯನ್, ನಿನ್ನೆ ನಾನು ಅಷ್ಟು ಒರಟಾಗಿ ನಡ್ಕೊಳ್ಬಾರ್ದಾಗಿತ್ತು. ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದು ನೀನು ಇವತ್ತಿಷ್ಟೊಂದು ಕಷ್ಟಪಡೋ ಹಾಗಾಗಿದೆ. ಆದರೆ ಈ ಕಷ್ಟಗಳು ನಿನಗೆ ಅನಿವಾರ್ಯ. ನೀನು ಇದನ್ನೆಲ್ಲ ಫೇಸ್ ಮಾಡಿದ್ರೆ ಜೀವನದಲ್ಲಿ ಗಟ್ಟಿಯಾಗೋದಕ್ಕೆ ಸಾಧ್ಯ. ನಿಜವಾಗ್ಲೂ ಜೀವನ ಅಂದರೆ ಸುಲಭ ಅಲ್ಲ ಅನ್ನೋದು ನಿನಗೆ ಅರ್ಥ ಆಗಬೇಕು. ಪ್ರತಿಯೊಂದು ವಸ್ತುವಿನ ಬೆಲೆ ತಿಳಿಬೇಕು. ಹಣನೇ ಎಲ್ಲ, ದುಡ್ಡು ಹೊಂದಿದ್ರೆ ಏನು ಬೇಕಾದರೂ ಕೊಂಡ್ಕೊಳ್ಬೋದು ಅನ್ನೋ ನಿನ್ನ ತಪ್ಪು ಕಲ್ಪನೆ ಹೋಗಬೇಕು. ಸಂಬಂಧಗಳಿಗೆ ಬೆಲೆ ಕೊಡೋದು ಕಲಿಬೇಕು. ಶ್ರಮ ಅನ್ನೋದು ಬೆಲೆ ಗೊತ್ತಾಗಬೇಕು. ಬಡವರು ಶ್ರೀಮಂತರು ಅನ್ನೋ ಭೇದ ಭಾವ ಹೋಗಬೇಕು. ಇಷ್ಟೆಲ್ಲ ಆಗಬೇಕಾದ್ರೆ ನೀನು ಬದಲಾಗಬೇಕು. ನಿನ್ನಲ್ಲಿರೋ ಹಣದ ಮದ, ಅಹಂಕಾರ ನಾಶ ಆಗಬೇಕು. ಆಗ ನೀನು ಪುಟಕ್ಕಿಟ್ಟು ಚಿನ್ನ ಆಗ್ತೀಯ. ರುಕ್ಮಿಣಿ ಹೇಳಿದ ನಿಜ.
ನಿನ್ನಲ್ಲಿ ಒಂದು ಇನೋಸೆನ್ಸ್ ಇದೆ. ಅದು ಈ ಹಣದ ಮದ ಅನ್ನೋ ಪರದೆಯಿಂದ ಇಷ್ಟು ದಿನ ಮುಚ್ಚಿತ್ತು. ಆದರೆ ಈಗ ಆ ಪರದೆ ಸರಿತಿದ್ದ ಹಾಗೆ ನಿನ್ನಲ್ಲಿರುವ ಆ ಇನೋಸೆನ್ಸ್ ಆಚೆ ಬರ್ತಿದೆ ಎಂದು ಪ್ರೀತಿಯಿಂದ ಹಣೆಗೆ ಮುತ್ತಿಟ್ಟ. ನಿನ್ನ ಮೇಲಿನ ಕೂಗಾಡೋದು, ಕೋಪ ಮಾಡ್ಕೊಳ್ಳೋದು ನೀನು ಬದಲಾಗಲಿ ಅನ್ನೋ ಕಾರಣಕ್ಕೆ. ಇನ್ನು ನಿನ್ನ ಕಾಡ್ಸೋದು, ಈ ಕೆನ್ನೆ ಮೂಗು ಎಲ್ಲ ಕೆಂಪಗೆ ಮಾಡಿಕೊಂಡು ನನ್ನ ಗುರಾಯಿಸಿ ಜಗಳಕ್ಕೆ ನಿಲ್ತೀಯಲ್ಲ, ಆಗ ಈ ಕಣ್ಣು ಮೂಗು ಬಾಯಿ ಎಕ್ಸ್ಪ್ರೆಷನ್ನ ನೋಡೋದಕ್ಕೆ ಎಂದು ಹೇಳಿ ಅವಳ ಮೂಗು ಹಿಂಡಿ ಪುಟ್ಟ ಮುತ್ತಿಟ್ಟ. ಅದೆಷ್ಟೋ ಹೊತ್ತಿನ ತನಕ ಭರಣಿಯನ್ನೇ ನೋಡುತ್ತಾ ಕುಳಿತಲ್ಲಿಯೇ ನಿದ್ದೆಗೆ ಜಾರಿದ. ಛೇ, ಈ ಭರತ್ನಿಂದ ಉಳ್ಕೊಂಡ್ಬಿಟ್ಲು ಇವತ್ತು. ಇದ್ದ ಹೋಗಿದ್ರೆ ಇವತ್ತು ನಿನ್ನನ್ನು ಒಂದು ಗತಿ ಕಾಣಿಸ್ತಿದ್ದೆ. ನನ್ನ 100 ವರ್ಷಗಳ ಸೇಡು ತೀರ್ತಿತ್ತು ಎಂದು ಹೊಟ್ಟೆ ಉರಿದುಕೊಂಡಿತ್ತು ಆ ಹೆಣ್ಣು ಆತ್ಮ. ಭರತ್ ನಿನ್ನ ಜೊತೆ ಇರೋವರೆಗೂ ನಾನು ನಿನ್ನನ್ನು ಏನೂ ಮಾಡೋದಕ್ಕಾಗಲ್ಲ. ಅದಕ್ಕೆ ನಾನು ಆತರ ಪಡಬಾರ್ದು. ನನ್ನ ಆತ್ರದಿಂದ ನಾನು ಪಡೆದುಕೊಂಡ ಶಕ್ತಿಗಳನ್ನು ಕಳ್ಕೊಂಡ್ಬಿಡ್ತೀನಿ. ಹೌದು, ಮೊದಲು ನಾನು ಭರತ್ನ ನಿನ್ನಿಂದ ದೂರ ಮಾಡಬೇಕು. ಆಮೇಲೆ ನಿನ್ನ ಕತೆ ಮುಗಿಸ್ಬೇಕು. ಅದಾದಮೇಲೆ ಭರತ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಎಂದು ಗಹಗಹಿಸಿ ನಕ್ಕಳು ಆ ಹೆಣ್ಣು ಆತ್ಮ. ಮರುದಿನ ಬೆಳಗ್ಗೆ ಭರತ್ ತನ್ನ ಸಮಯಕ್ಕೆ ಎದ್ದು ತನ್ನ ಕೆಲಸಗಳನ್ನು ಮಾಡತೊಡಗಿದ. ಜೊತೆಗೆ ಭರಣಿಗೆ ವಹಿಸಿದ್ದ ಕೆಲಸ ಕೂಡ ಇವನೇ ಮಾಡಬೇಕಿತ್ತು. ಹಾಗಾಗಿ ಬೇಗ ಬೇಗ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದ. 9 ಗಂಟೆ ಹೊತ್ತಿಗೆ ಭರಣಿಗೆ ಎಚ್ಚರವಾಗಿತ್ತು. ಅಷ್ಟೊತ್ತಿಗಾಗಲೇ ಭರತ್ ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿ ತಿಂಡಿ ರೆಡಿ ಮಾಡಿದ್ದ. ಅವಳು ಎಚ್ಚರ ಆಗಿದ್ದು ನೋಡಿ, ಬಾ ನಿನ್ನ ಬಾತ್ರೂಮಿಗೆ ಬಿಡ್ತೀನಿ ಎಂದು ಎತ್ತಿಕೊಳ್ಳಲು ಬಂದಾಗ, ಬೇಡ ನಾನೇ ಹೋಗ್ತೀನಿ, ನೋವು ಸ್ವಲ್ಪ ಕಮ್ಮಿ ಅನ್ನಿಸ್ತಿದೆ ಎಂದರೆ, ಅಲ್ಲ ಒಂದೇ ರಾತ್ರಿಯಲ್ಲಿ ಕಾಲು ನೋವು ವಾಸಿಯಾಗೋದಕ್ಕೆ ಜಾದೂ ಏನಾದರೂ ಆಯಿತಾ ಎಂದುಕೊಂಡವ, ಸರಿ ಆಯಿತು, ಮುಖ ತೊಳ್ಕೊಂಡು ಬಾ, ತಿಂಡಿ ತಿಂದು ಮಾತ್ರೆ ತಗೊಳ್ಳುವಂತೆ ಎಂದಾಗ ಭರಣಿ ನಿಧಾನಕ್ಕೆ ಬೆಡ್ನಿಂದ ಇಳಿದು 2 ಹೆಜ್ಜೆ ಇಟ್ಟಳು. ಕಾಲು ನೋಯೋದಕ್ಕೆ ಶುರುವಾಯಿತು. ಅಮ್ಮ ಎಂದು ಹೇಳಿದಳಷ್ಟೆ. ಭರತ್ ಬಂದು ಎತ್ತಿಕೊಂಡು ಬಾತ್ರೂಮಲ್ಲಿ ಇಳಿಸಿ ಬ್ರಷ್ಗೆ ಪೇಸ್ಟ್ ಹಚ್ಚಿಕೊಟ್ಟು ಆಚೆ ಬಂದ. ಭರಣಿ ಮುಖ ತೊಳೆದು ಭರತ್ನ ಕೂಗಿದಳು. ಮತ್ತೆ ಬಂದು ಅವಳನ್ನು ಎತ್ತಿಕೊಂಡು ಬೆಡ್ ಮೇಲೆ ಕೂರಿಸಿದ. ತಾನೇ ತಟ್ಟೆಗೆ ಪುಳಿಯೋಗರೆ ಬಡಿಸಿಕೊಂಡು ಬಂದು ತಿನ್ನಿಸಿ ಹಾಗೆ ಮಾತ್ರೆ ಕೊಟ್ಟ. ಸರಿ, ನೀನು ರೆಸ್ಟ್ ಮಾಡು, ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಎಂದರೆ, ಸರಿ ಎಂದು ತಲೆ ಆಡಿಸಿದಳು ಭರಣಿ. ಭರತ್ ಆಫೀಸಿಗೆ ಹೊರಡೋದಕ್ಕೂ ಮುಂಚೆ ಮೇಘಾಗೆ, ಅಕ್ಕ ನಾನು ಆಫೀಸಿಗೆ ಹೊರಟಿದ್ದೀನಿ, ಮಧ್ಯಾಹ್ನ ಒಳಗೆ ಊಟ ಮಾಡಿಸಿ ಮಾತ್ರೆ ಕೊಡ್ತೀರಾ ಪ್ಲೀಸ್ ಎಂದಾಗ, ಅದಕ್ಕೇನಂತೆ ಭರತ್, ಕೊಡ್ತೀನಿ ಎನ್ನಲು, ಥ್ಯಾಂಕ್ಸ್ ಅಕ್ಕ ಎಂದ. ನೀನು ಮಾತಿಗೂ ಥ್ಯಾಂಕ್ಸ್ ಅಕ್ಕ ಅನ್ನೋದು ಬಿಡು. ನೆರೆಹೊರೆಯವರು ಅಂದಮೇಲೆ ಒಬ್ಬರು ಕಷ್ಟಕ್ಕೊಬ್ರು ಆಗದೆ ಇದ್ದರೆ ಹೇಗೆ? ನೀನು ಆರಾಮಾಗಿ ಹೋಗ್ಬಾ, ನಾನು ನೋಡ್ಕೊಳ್ತೀನಿ ಎಂದಾಗ ಸಮಾಧಾನವಾಗಿತ್ತು ಭರತ್ಗೆ. ಆಗಷ್ಟೇ ಆಫೀಸ್ಗೆ ಬಂದ ಚರಣ್ ಮತ್ತು ಪ್ರಶಾಂತ್ ಇಬ್ಬರಿಗೂ ಆಶ್ಚರ್ಯವಾಗಿತ್ತು ಭರತ್ನ ಬೈಕ್ ನೋಡಿ. ಇದೇನೋ ಮಗ, ಇವನಿಷ್ಟು ಬೇಗ ಬಂದಿದ್ದಾನಾ ಎಂದುಕೊಂಡವರಿಗೆ ನಿನ್ನೆ ಆದ ಘಟನೆ ಬಗ್ಗೆ ಗೊತ್ತಿರಲಿಲ್ಲವಲ್ಲ. ಹ್ಞೂ ಮಗ, ಬಂದಿರಬಹುದು, ಬಾ ನೋಡೋಣ ಎಂದು ಒಳ ನಡೆದರು. ಅವನ ಕ್ಯಾಬಿನ್ಗೆ ಹೋಗಿ ನೋಡಿದರೆ ಭರತ್ ಅಲ್ಲಿ ಇಲ್ಲ. ಅವನು ಬಂದರೆ ತಾನೇ ಅಲ್ಲಿರಲು ಸಾಧ್ಯ. ಅಯ್ಯೋ, ಕ್ಯಾಬಿನಲ್ಲಿಲ್ಲ, ಇಷ್ಟು ಬೇಗ ಬಂದು ಮತ್ತೆಲ್ಲಿಗೆ ಹೋದ ಎಂದು ಯೋಚಿಸುತ್ತಿರುವಾಗಲೇ ಭರತ್ ಬಂದ. ಮಗ, ಎಲ್ಲಿಗೋ ಹೋಗಿದ್ದೆ ಎಂದು ಕೇಳಿದರೆ, ನಾನೆಲ್ಲಿಗೆ ಹೋಗಿದ್ದೆ, ಮನೆಯಿಂದ ಈಗ ಬರ್ತಿದ್ದೀನಿ ಎನ್ನಲು, ಏನೋ ಈಗ ಬರ್ತಿದ್ದೀಯಾ, ಮತ್ತು ಬೈಕು ನಾವು ಬರೋದಕ್ಕಿಂತ ಮುಂಚೆ ನೋಡಿದ್ವಿ ಎಂದರೆ, ಅದಾ ರುಕ್ಮಿಣಿ ಬರಲಿ ಇರು ಹೇಳ್ತೀನಿ ಎಂದು ತನ್ನ ಕ್ಯಾಬಿನ್ಗೆ ಹೋದ. ಸ್ವಲ್ಪ ಹೊತ್ತಿನಲ್ಲಿ ರುಕ್ಮಿಣಿ ಕೂಡ ಬಂದವಳೆ ಭರತ್ ಕ್ಯಾಬಿನ್ಗೆ ಹೋಗಲು ಅವಳ ಹಿಂದೆಯೇ ಬಂದಿದ್ದರು ಚರಣ್ ಮತ್ತು ಪ್ರಶಾಂತ್. ಗುಡ್ ಮಾರ್ನಿಂಗ್ ಭರತ್ ಎಂದಾಗ, ವೆರಿ ಗುಡ್ ಮಾರ್ನಿಂಗ್ ರುಕ್ಮಿಣಿ ಎಂದ. ಹೌದು, ಭರಣಿಯಲ್ಲಿ ಕಾಣ್ತಿಲ್ಲ ಎನ್ನಲು, ಅವಳು ಇವತ್ತು ಬಂದಿಲ್ಲ ಎಂದಾಗ, ಯಾಕೆ ಎಂದು ಕೇಳಿದಳು. ಅದು ನಿನ್ನೆ ಸಂಜೆ ನಾವು ಪಾನಿಪುರಿ ತಿನ್ಕೊಂಡು ಬೈಕ್ ಹತ್ರ ಬಂದ್ವಿ, ನಾನು ಫೋನ್ ಬಂತು ಅಂತ ಮಾತಾಡ್ತಾ ಮುಂದೆ ಹೋದೆ ಎಂದು ನಿನ್ನೆ ನಡೆದ ಪೂರ್ತಿ ವಿಚಾರವನ್ನು ಹೇಳಿದ. ಓ ಗಾಡ್, ಭರಣಿಗೇನೂ ಆಗಿಲ್ಲ ಅಲ್ವಾ, ತುಂಬ ಪೆಟ್ಟಾಗಿದೆಯಾ ಎಂದು ಗಾಬರಿಯಿಂದ ಕೇಳಿದಳು ರುಕ್ಮಿಣಿ. ಜಾಸ್ತಿ ಏನಿಲ್ಲ, ಮೊಣಕೈ ಮತ್ತು ಮೊಣಕಾಲು ತರ್ಚಿ ಗಾಯ ಆಗಿದೆ, ಚೂರು ಒಳಗಡೆ ಪೆಟ್ಟಾಗಿದೆ ಅಂತ ಹೇಳಿದ್ದಾರೆ, ಅದಕ್ಕೆ ಅವಳೊಂದು 4 ದಿನ ಆಫೀಸಿಗೆ ಬರೋದಿಲ್ಲ ಎಂದರೆ, ಮಗ ಇದು ಹೇಗೋ ಆಯಿತು ಎಂದು ಕೇಳಲು, ಅದೆಲ್ಲಿತ್ತೋ ಏನೋ ಸ್ಪೀಡಾಗಿ ಲಾರಿ ಬಂದು ಅವಳನ್ನೇ ಗುದ್ದಬೇಕು, ಅಷ್ಟರಲ್ಲಿ ನಾನು ಓಡಿ ಹೋಗಿ ಅವಳನ್ನು ತಳ್ಳಿದೆ ಎಂದಾಗ, ಒಳ್ಳೆ ಕೆಲಸ ಮಾಡಿದೆ ಮಗ, ಸಂಜೆ ಆಫೀಸ್ನಿಂದ ಮನೆಗೆ ಹೋಗ್ತಾ ನಾವು ಬರ್ತೀವಿ, ಭರಣಿನ ನೋಡ್ಕೊಂಡು ಹೋಗ್ತೀವಿ ಎನ್ನಲು, ಸರಿ ಹಾಗೆ ಮಾಡಿ ಎಂದ ಭರತ್ ತನ್ನ ಕೆಲಸದ ಕಡೆ ಗಮನ ಹರಿಸಿದ. ಗುಡ್ ಮಾರ್ನಿಂಗ್ ಸರ್ ಎನ್ನುತ್ತಾ ಒಳ ಬಂದಿದ್ದ ಗಿರೀಶ್ ಕಾಟೇವಾಡೆ ನೇಮಿಸಿದ್ದ ಡಿಟೆಕ್ಟಿವ್. ವೆರಿ ಗುಡ್ ಮಾರ್ನಿಂಗ್ ಎನ್ನುತ್ತಿದ್ದ ಹಾಗೆ, ಸರ್ ನಿಮಗೊಂದು ಆಶ್ಚರ್ಯಕರ ಸುದ್ದಿ ಎನ್ನಲು, ಹೌದಾ, ಏನು ವಿಷಯ ಎಂದು ಕುತೂಹಲದಿಂದ ಕೇಳಿದಾಗ, ಸರ್ ಭರತ್ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀನಿ ಎನ್ನಲು, ಗುಡ್, ವೆರಿ ಗುಡ್ ಎಂದ ಗಿರೀಶ್ ಖುಷಿಯಿಂದ.
ಸರ್ ಅವನು ಈ ಊರಿನ ಪ್ರತಿಷ್ಠಿತ ಶ್ರೀ ನಂದನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನ ಚೇರ್ಮನ್ ನಂದನ್ ಯದುವಂಶಿ ಅವ್ರ ಮಗ ಈ ಭರತ್ ಎಂದಾಗ, ವಾಟ್, ಏನು ಹೇಳ್ತಿದ್ಯಾ ನೀನು ಹೇಳ್ತಿರೋದು ನಿಜಾನಾ ಎಂದು ಶಾಕ್ ಆಗಿ ಕುಳಿತಲ್ಲಿಂದ ಎದ್ದು ನಿಂತ. ಹ್ಞೂ ಸರ್, ಪಕ್ಕಾ ಇನ್ಫಾರ್ಮೇಷನ್ ಎಂದಾಗ, ಅಂದರೆ ಹಾಸ್ಪಿಟ್ಲ್ನಲ್ಲಿ ಮದುವೆ ಆಗಿದ್ದು ಇದೇ ಭರತ್ನ ಅಲ್ವಾ ಎಂದು ಕೇಳಿದರೆ, ಹೌದು ಸರ್, ರಾಜಾರಾಮ್ ಅವ್ರ ಕ್ಲೋಸ್ ಫ್ರೆಂಡ್ ಈ ನಂದನ್ ಯದುವಂಶಿಯವರು ಎಂದಾಗ, ಭರಣಿ ಈಗ ಇವ್ರ ಮನೇಲಿ ಇದ್ದಾಳೆ ಅಂತ ಆಯಿತು ಎಂದರೆ, ಇಲ್ಲ ಸರ್ ಎಂದಾಗ ಗೊಂದಲದಲ್ಲೇ ನೋಡಿದರು ಆ ಡಿಟೆಕ್ಟಿವ್ನ. ಅಂದರೆ ಭರತ್ ಮತ್ತು ನಂದನ್ ಅವರಿಗೆ ಯಾವುದೋ ವಿಷಯಕ್ಕೆ ಕ್ಲ್ಯಾಶ್ ಆಗಿ ಅವನನ್ನು ಮನೆಯಿಂದ ಆಚೆ ಹಾಕಿದ್ದಾರೆ. ಈಗ ಅವನು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾನೆ. ಹಾಗೆ ಅವನು ಕಮಲಮ್ಮನ ವಠಾರದಲ್ಲಿ ಬಾಡಿಗೆ ಇದ್ದಾನೆ. ಭರಣಿ ಕೂಡ ಅವನ ಜೊತೆಗೇ ಇದ್ದಾಳೆ ಎಂದ. ಈ ವಿಷಯ ಕೇಳಿದ ಗಿರೀಶ್ಗೆ ತುಂಬಾ ಶಾಕ್ ಆಯಿತು. ಅಲ್ಲ, ಈ ಭರಣಿ ಸುಖದ ಸುಪ್ತಿಯಲ್ಲಿ ಬೆಳೆದ ಹುಡುಗಿ, ಅದು ಹೇಗೆ ಆ ಸ್ಲಮ್ ಏರಿಯಾದಲ್ಲಿದ್ದಾಳೆ, ಏನು ಕಾರಣ ಇರ್ಬೋದು ಎಂದು ಹೇಳಿದವ ಯೋಚಿಸಲು ಶುರು ಮಾಡಿದ. ಸರ್, ಭರತ್ನ ಮದುವೆ ಆಗಿದ್ದಾಳೆ, ಮೊದಲೇ ಆಸ್ತಿ ಎಲ್ಲ ಕಳ್ಕೊಂಡು ಬೀದಿ ಬಿಕಾರಿಯಾಗಿದ್ದಾಳೆ, ಹಾಗಾಗಿ ಅವನ ಜೊತೆ ಇರ್ಬೋದು ಎಂದಾಗ, ಬರೀ ಇಷ್ಟೇ ಆಗಿರೋದಕ್ಕೆ ಸಾಧ್ಯ ಇಲ್ಲ, ಬೇರೆ ಏನೋ ವಿಷಯ ಇದೆ ಅಂತ ನನಗನ್ನಿಸ್ತಿದೆ. ಆದಷ್ಟು ಬೇಗ ನಿಜವಾದ ಕಾರಣ ಏನು ಅಂತ ತಿಳ್ಕೊಂಡು ನನಗೆ ಹೇಳಬೇಕು ಎಂದಾಗ, ಖಂಡಿತ ಸರ್ ಎಂದವನಿಗೆ, ಹೌದು, ಅವನಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ದುಡ್ಡೆಲ್ಲಿಂದ ಬಂತು ಎಂದು ಕೇಳಿದರೆ, ಸರ್ ಅವನು ತನ್ನ ಸರ್ಟಿಫಿಕೇಟ್ಸ್ನೆಲ್ಲ ಬ್ಯಾಂಕಲ್ಲಿಟ್ಟು ಲೋನ್ ತೊಗೊಂಡಿದ್ದಾನೆ. ಜೊತೆಗೆ ಯಾವುದೋ ವರ್ಧನ್ ಕಂಪ್ನಿಯವರು ಅವನು ಹೊಸ ಸ್ಟಾರ್ಟಪ್ಗೆ ದುಡ್ಡು ಇನ್ವೆಸ್ಟ್ ಮಾಡಿದ್ದಾರಂತೆ ಸರ್ ಎನ್ನಲು, ಎನಿ ಅದರ್ ಅಪ್ಡೇಟ್ಸ್ ಎಂದು ಕೇಳಿದರೆ, ಸದ್ಯಕ್ಕಿಷ್ಟೇ ಸರ್ ಎಂದಾಗ, ಓಕೆ, ನೀನಿನ್ನು ಹೊರಡು, ಮತ್ತೇನಾದರೂ ವಿಷಯ ಗೊತ್ತಾದರೆ ಬಂದು ತಿಳಿಸು ಎನ್ನಲು, ಓಕೆ ಸರ್ ಎಂದ ಆ ಡಿಟೆಕ್ಟಿವ್ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದ. ಬನ್ನಿ, ನೀನಲ್ಲಿ ಹೋಗಿರೋದು ಬರೀ ನಿನ್ನ ಆಸ್ತಿ ಹೋಯಿತು ಅಂತಾನೋ ಅಥವಾ ಮದುವೆ ಆಗಿದೆ ಅಂತಾನೋ ಅಲ್ಲ ಅಂತ ನನ್ನ ಮನಸ್ಸು ಹೇಳ್ತಿದೆ. ಆದಷ್ಟು ಬೇಗ ಕಂಡು ಹಿಡಿತೀನಿ ನಿನ್ನ ನಿಜವಾದ ಉದ್ದೇಶ ಏನು ಅಂತ ಎಂದುಕೊಂಡ ಗಿರೀಶ್. ಸಂಜೆ ಆಫೀಸ್ ಬಿಡುವ ಸಮಯದಲ್ಲಿ, ಯಾಕ್ರಿ ರುಕ್ಕು, ನಿನ್ನೆಯಿಂದ ನಾನು ನೋಡ್ತಾನೇ ಇದ್ದೀನಿ, ನನ್ನ ಜೊತೆ ಒಂದು ಮಾತಾಡ್ತಿಲ್ಲ, ನಾನೇನ್ರಿ ಅಂತ ತಪ್ಪು ಮಾಡಿರೋದು ಎಂದು ಅವಳ ಕೆಲಸ ಮಾಡುತ್ತಿದ್ದ ಡೆಸ್ಕ್ ಬಳಿ ಬಂದು ಮುಖ ಉರಿಸಿಕೊಂಡು ಕೇಳಿದ್ದ ಚರಣ್. ಯಾರು ಹೇಳಿದ್ದು ನೀವು ತಪ್ಪು ಮಾಡಿದ್ದೀರಾ ಅಂತ ಎಂದು ಕೇಳಲು, ಮತ್ತ್ಯಾಕೆ ನನ್ನ ಜೊತೆ ಮಾತಾಡ್ತಿಲ್ಲ ಎಂದ ಸಪ್ಪೆ ಮುಖ ಮಾಡಿ. ಮಾತಾಡಬೇಕು ಅಂತ ಅನ್ನಿಸ್ತಿಲ್ಲ, ಅದಕ್ಕೆ ಮಾತಾಡ್ತಿಲ್ಲ ಎಂದಳು ಅವನನ್ನು ಕಾಡಿಸಲು. ಯಾಕ್ರಿ ಹೀಗೆ ಮಾತಾಡ್ತಿದ್ದೀರಾ, ನಾನು ಮಾಡಿದ ತಪ್ಪು ಏನು ಅಂತ ಹೇಳಿ ತಿದ್ಕೊಳ್ತೀನಿ, ಆದರೆ ನೀವು ಹೀಗೆ ನನ್ನ ಜೊತೆ ಮಾತಾಡದೆ ಇರಬೇಡಿ, ಬೇಕಿದ್ರೆ ನನ್ನ ಜೊತೆ ಜಗಳ ಆಡಿ, ಆದರೆ ಈ ರೀತಿ ಮೌನವಾಗಿರಬೇಡಿ ಎಂದ ತುಸು ಬೇಸರದಿಂದ. ಚರಣ್ ಮುಖ ನೋಡಿ ರುಕ್ಮಿಣಿಗೆ ಪಾಪ ಅನಿಸಿ, ಇನ್ನು ಕಾಡಿಸೋದು ಬೇಡ ಎಂದು, ನಾನು ತಮಾಷೆ ಮಾಡ್ತಿದ್ದೆ, ನೀವೇನ್ರಿ ಇಷ್ಟು ಸೀರಿಯಸ್ ಆಗಿಬಿಟ್ರಿ ಎಂದು ಜೋರಾಗಿ ನಗಲು, ಏನ್ರಿ ನೀವು ಹೀಗ ತಮಾಷೆ ಮಾಡೋದು, ನನಗೆಷ್ಟು ಬೇಜಾರಾಯಿತು ಗೊತ್ತಾ, ನಾನು ಏನಂತ ತಪ್ಪು ಮಾಡಿದೆ ಅಂತ ಎನ್ನಲು, ಸಾರಿ ಚರಣ್, ಸುಮ್ಮನೆ ನಿಮ್ಮನ್ನು ಕಾಡ್ಸೋದಕ್ಕೆ ಹಾಗೆ ಹೇಳಿದೆ ಅಷ್ಟೇ ಎಂದಾಗ ಹೋದ ಜೀವ ಮರಳಿ ಬಂದಂತಾಗಿತ್ತು ಚರಣ್ಗೆ. ಸಂಜೆ ಆಗುತ್ತಿದ್ದ ಹಾಗೆ ಭರಣಿನ ನೋಡಲು ರುಕ್ಮಿಣಿ, ಪ್ರಶಾಂತ್, ಚರಣ್ ಭರತ್ ಜೊತೆ ಅವನ ಮನೆ ಕಡೆ ಹೊರಟರು. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಪ್ರೇಮಯಾನ ಕಥೆಯ 47ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಈ ಕಥೆ ನಿಮಗೆ ಇಷ್ಟವಾಗುತ್ತಿದ್ದರೆ ಪ್ಲೀಸ್ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.